ಪಾಠ 5 ದೈವಿಕ ಪ್ರೀತಿಯ ಕೋಪ ದ ವ್ರಾತ್ ಆಫ್ ಡಿವೈನ್ ಲವ್. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. 5ನೇ ಪಾಠಕ್ಕೆ ಬಂದಿದ್ದೇವೆ. ದೇವರ ಪ್ರೀತಿಯ ಬಗ್ಗೆ ನಾವು ಬಹಳಷ್ಟು ಈ 4 ಪಾಠಗಳಲ್ಲಿ ಕಲಿತಿದ್ದೇವೆ. ಈ ದೈವಿಕ ಪ್ರೀತಿಯ ಹಿಂದೆ ಒಂದು ಕೋಪವಿದೆ. ಕೆಲವರಿಗೆ ಈ ಕೋಪ ಕಂಡ್ರೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಹಳೆ ಒಡಂಬಡಿಕೆಯ ದೇವರು ಅಂತ ಕೆಲವರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಹೊಸ ಒಡಂಬಡಿಕೆಯ ದೇವರು, ಪ್ರೀತಿಯ ದೇವರು, ಹಳೆ ಒಡಂಬಡಿಕೆಯ ದೇವರು ಕೋಪದ ದೇವರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದರ ನಿಜಾಂಶ ಏನು ಎಂಬತಕ್ಕಂಥದ್ದನ್ನು ನಾವು ಈ ಪಾಠದಲ್ಲಿ ಕಲಿಯೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸಮಯನ ವ್ಯರ್ಥ ಮಾಡದೆ ಕೀರ್ತನೆ 78:38 ವಚನವನ್ನು ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆದರೂ ಆತನು ಕರುಣಾಳುವು, ಅಪರಾಧಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ದೇವರು ಕರುಣಾಳಿ ಅಂತ ನೀವು ಈಗಾಗಲೇ ಹೇಳಿದ್ದೀರ ಫಸ್ಟ್ ಮುತ್ತು. ಆದರೆ ಎಲ್ಲೋ ಒಂದು ಕಡೆ ಕೆಲವರಿಗೆ ಈ ಪ್ರೀತಿಯನ್ನು ಮಾತ್ರ ನೋಡಲಿಕ್ಕಿಷ್ಟ, ದೇವರ ಕೋಪವನ್ನು ವ್ಯಕ್ತಪಡಿಸುವಾಗ ಆ ಕೋಪವನ್ನು ಸ್ವೀಕಾರ ಮಾಡುವಂಥ ಮನಸ್ಸಿಲ್ಲ. ಏನಂತೀರ ಫಸ್ಟ್ ಮುತ್ತು? ನನಗೆ ಒಬ್ಬ ಮಗನಿದ್ದಾನೆ. ಆತನು ಈಗ ಒಂದು ವರ್ಷ ಅಷ್ಟೇ. ಆದರೆ ನಾನೇನು ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ, ನಮ್ಮ ಮಕ್ಕಳ ಮೇಲೆ ಸಾಧಾರಣವಾಗಿ ನಾವೇನು ಮಾಡ್ತೇವಪ್ಪ ಅಂತಂದರೆ ಕೋಪವನ್ನು ವ್ಯಕ್ತಪಡಿಸ್ತೇವೆ. ಅಂದ ಮಾತ್ರಕ್ಕೆ ನಾವು ಮಕ್ಕಳನ್ನು ವಿರೋಧಿಗಳನ್ನಾಗಿ ಮಾಡ್ಕೊಂಡಿಲ್ಲ, ಶತ್ರುಗಳನ್ನಾಗಿ ಮಾಡ್ಕೊಂಡಿಲ್ಲ. ಪ್ರೀತಿಯಿಂದ ಆ ಕೋಪ ಬರುತ್ತೆ ವಿನಃ ಅವರನ್ನು ಹಾಳು ಮಾಡಬೇಕು ಎಂಬಂತಹ ಕೋಪ ಅದಲ್ಲ. ವಂಡರ್ಫುಲ್, ಯು ಬಿಕಮ್ ಅ ಗ್ರೇಟ್ ಫಾದರ್ ನಾವು. ನೈಸ್, ಒಳ್ಳೆಯ ಅನಾಲಜಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಫಸ್ಟ್ ಪ್ರಶ್ನೆ ಅವ್ರು ಹೇಳಿ. ದೇವರ ಪ್ರೀತಿ ಎಂಬತಕ್ಕಂಥದ್ದು ಆ ಕೋಪವಿಲ್ಲದೆ ಆ ಪ್ರೀತಿ ವ್ಯಕ್ತ ಆಗಲ್ಲ. ಯಾಕೆಂದರೆ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ, ಬೆತ್ತವನ್ನು ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಹೆಚ್ಚಾಗಿ ದೇವರು ನಮ್ಮನ್ನು ಅಧಿಕಾಗಿ ಪ್ರೀತಿ ಮಾಡೋದ್ರಿಂದ ನಮ್ಮನ್ನು ಶಿಕ್ಷಿಸಲಿಕ್ಕೆ ಆ ಪ್ರೀತಿಯನ್ನು ಕೋಪದ ರೂಪದಲ್ಲಿ ಕೊಡ್ತಾನೆ. ಈಗ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ, ಹಳೆ ಒಡಂಬಡಿಕೆ ದೇವರು ಕೋಪಿಷ್ಟ ದೇವರು, ಹೊಸ ಒಡಂಬಡಿಕೆ ದೇವರು ಪ್ರೀತಿಯ ದೇವರು. ಇದನ್ನು ಜನರು ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎಂಬುದಾಗಿ ಹೇಳುವಾಗ ಬೇರೆ ಬೇರೆ ದೇವರಿದ್ದಾರೆ ಅಂತ. ದೇವರೊಬ್ಬರೇ. ಹಳೆ ಒಡಂಬಡಿಕೆಗೂ ಅದೇ ದೇವರು, ಹೊಸ ಒಡಂಬಡಿಕೆಗೂ ಅದೇ ದೇವರು. ಯಹೂದ್ಯರಿಗೂ ಅದೇ ದೇವರು, ಗ್ರೀಕರಿಗೂ ಅದೇ ದೇವರು, ಅನ್ಯರಿಗೂ ಅದೇ ದೇವರು. ಅನ್ಯ ಧರ್ಮದವರಿಗೂ ನಮ್ಮ ದೇವರು ಸಹಾನುಭೂತಿಯನ್ನು ತೋರಿಸ್ತಕ್ಕಂಥವ್ರು. ಈ ಕೋಪ ಯಾಕೆ ಸ್ವಾಮಿ ವ್ಯಕ್ತಪಡಿಸ್ತಾನೆ ಅಂದರೆ, ಇದು ದೈವಿಕ ಕೋಪ. ಆ ದೈವಿಕ ಕೋಪ ಎಂಬತಕ್ಕಂಥದ್ದು ದುಷ್ಟರಿಗೆ ಅದು ಕೋಪವಾಗಿ ಕಾಣ್ತದೆ, ಆದರೆ ಶಿಷ್ಟರಿಗೆ ಅದು ಪ್ರೀತಿಯಾಗಿ ಲಭಿಸ್ತದೆ. ಈಗ ತಾವು ನಾವು ನೋಡ್ದು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಸುಂದರವಾಗಿ ಓದಿದ್ವಲ್ಲ ನಾವು. ಅಲ್ಲಿ ದೇವರು ತನ್ನ ಕೋಪವನ್ನು ಜನರ ಮೇಲೆ, ದುಷ್ಟರ ಮೇಲೆ ಸುರಿಸ್ತಾನೆ, ಶಿಷ್ಟರ ಮೇಲೆಲ್ಲ. ಅಂದರೆ ತನ್ನ ಮಕ್ಕಳನ್ನು ಸ್ವಾಮಿ ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಇದರಲ್ಲಿ ವ್ಯಕ್ತವಾಗ್ತದೆ. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ಇನ್ನೊಂದು ದೃಷ್ಟಿಕೋನವನ್ನು ನಾವು ನೋಡ್ತೀವಿ. ಯಾವುದದು ಪಾಸ್ಟರ್ ರಾಜದಾಸ್? ದೇವರು ಪ್ರೀತಿ ಸ್ವರೂಪಿ, ದೇವರು ನ್ಯಾಯವಂತ ದೇವರು. ಆದರೆ ಎಷ್ಟು ಮಾತ್ರಕ್ಕೂ ಈ ದುಷ್ಟತನವನ್ನು ಸಹಿಸಲಿಕ್ಕೆ ಇಷ್ಟಪಡಲ್ಲ. ದೇವರು ತನ್ನ ಮಕ್ಕಳನ್ನು, ಇಸ್ರೇಲರನ್ನು ವಿಶೇಷವಾಗಿ ಅತಿಯಾಗಿ ಪ್ರೀತಿ ಮಾಡಿ ಅವರನ್ನು ಪೋಷಿಸ್ತಾ ಬಂದ. ಆ ಉಪಮಯಗಳನ್ನು ನಾವು ನೋಡಿದ್ದೇವೆ. ತಂದೆ ತಾಯಿಗಿಂತಲೂ ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತೇನೆ, ಕೋಳಿ ತನ್ನ ಮರಿಗಳನ್ನು ಹೇಗೆ ಹಂಗೆ ನಿಮ್ಮನ್ನು ಸಂರಕ್ಷಿಸ್ತಾನೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಹೊತ್ಕೊಂಡು ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಹೊತ್ಕೊಂಡು ಬಂದೆ ಅಂಥೇಳಿ ದೇವರು ತನ್ನ ಪ್ರೀತಿಯನ್ನು ಕೃತ್ಯದಲ್ಲಿ ತೋರಿಸ್ತಾನೆ. ಆದರೆ 78ನೇ ಕೀರ್ತನೆಯನ್ನು ನಾವು ಓದುವಾಗ ಅವ್ರು ಸತತವಾಗಿ ದೇವರ ವಿರುದ್ಧವಾಗಿ
ದ್ರೋಹ ಮಾಡ್ತಾಯಿದ್ರು. ಅದನ್ನು ಓದೋಣ. 78ನೇ ಅಧ್ಯಾಯ 17ನೇ ವಚನ. ಒಬ್ಬರು ಹೋದ್ರಿ ಫಸ್ಟ್ ಪ್ರಸನ್ನವರು 78ನೇ ಕೀರ್ತನೆ 40ನೇ ವಚನ. 17ನೇ ವಾಕ್ಯ ಈ ರೀತಿ ಹೇಳುತ್ತೆ, ಆದರೂ ಅವರು ನಿರ್ಜಲ ಪ್ರದೇಶದಲ್ಲಿ ಪರಾತ್ಪರನಿಗೆ ಪದೇ ಪದೇ ಅವಿಧೇಯರಾಗಿ ಇನ್ನೂ ಹೆಚ್ಚು ಪಾಪ ಮಾಡುತ್ತಾ ಬಂದರು. ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಾಕು, ಅವರು ಪದೇ ಪದೇ ದೇವ್ರಿಗೆ ಏನು ಮಾಡ್ತಾ ಬಂದ್ರಂತೆ? ಪಾಪ ಮಾಡ್ತಾ ಬಂದಂತೆ. ಇದು ದುಷ್ಟತನ. ಏನೋ ತಿಳಿದು ಒಂದ್ಸರಿ ಪಾಪ ಮಾಡಿದ್ರೆ ತಿಳಿದೇ ಮಾಡ್ದು ಅಂತ ಹೇಳ್ಬೋದು. ಮಗು ಏನೋ ತಪ್ಪು ಮಾಡುತ್ತೆ, ತಂದೆ ತಾಯಿಗಳು ಕ್ಷಮಿಸ್ತಾರೆ. ಆದರೆ ಇಸ್ರೇಲ್ ಜನರು ಅರಣ್ಯದಲ್ಲಿ ಪದೇ ಪದೇ 78ನೇ ಅಧ್ಯಾಯ ಪ್ರಾರಂಭದಿಂದ ಕೊನೆ ತನಕ ಹೋಗ್ತೇವೆ, ಎಲ್ಲ ಹಂತದಲ್ಲಿ ಅವರು ಪಾಪಿಗಳೇ ಆಗಿದ್ರಂತೆ, ದೇವ್ರಿಗೆ ದ್ರೋಹನೇ ಮಾಡ್ತಾಯಿದ್ರಂತೆ. ತಿಳಿದು ಆತನ ಒಬ್ಬನೇ ಬಿಟ್ಟು ಇನ್ಯಾರು ಆರಾಧಿಸ್ಬಾರ್ದು ಅಂತ ದೇವ್ರು ಹೇಳಿದ, ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಹೇಳಿದ, ನೀವು ಗುಣಗಬಾರ್ದು ಅಂತ ಹೇಳಿದ, ಎಲ್ಲವನ್ನು ದೇವ್ರು ಕೊಟ್ಟಾಗಿಯೂ ಸಹ ಕ್ಷುಲ್ಲಕವಾದ ವಿಷಯಗಳಿಗೆ ಅವರು ದೇವರಿಗೆ ತಿರುಗಿ ಬಿದ್ದರು, ಮೋಶೆಗೆ ತಿರುಗಿ ಬಿದ್ದರು. ಇದು ಅವರಲ್ಲಿ ಕಂಡು ಬಂದ ದುಷ್ಟತನ. ದೇವರು ನ್ಯಾಯವಂತ ಆದರೆ ಇವರಲ್ಲಿ ನ್ಯಾಯನೇ ಇರಲಿಲ್ಲ, ಅನ್ಯಾಯನೇ ಮಾಡ್ತಾಯಿದ್ರು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದರು, ಆದರೆ ಇವರಲ್ಲಿ ಪ್ರೀತಿನೇ ಇರಲಿಲ್ಲ. ಇವರು ದ್ವೇಷ, ಕೋಪ ಇತ್ತು, ಅನ್ಯಾಯ, ಅಕ್ರಮ ಜಾಸ್ತಿ ಆಗಿತ್ತು. 40ನೇ ವಚನ ಓದಿ ಪಾಸ್ಟರ್. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಕರೆಗೊಳಿಸಿದರು. ನೋಡಿದ್ರಾ, ದೇವ್ರಿಗೆ ಎಷ್ಟು ಕಿರಿಕಿರಿ ಆಗಿದೆ ಅಂದರೆ ಇವ್ರನ್ನ ನೋಡಿ ಸಂಪೂರ್ಣ ನಾಶನೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರಂತೆ. ಒಂದು ಹಂತ ಬಂತು, ಸ್ವಾಮಿ ಹೇಳ್ದ ಸಾಕು, ಎನಾಫ್ ಈಸ್ ಎನಾಫ್, ಇವ್ರನ್ನ ಸಂಪೂರ್ಣ ನಿರ್ಮೂಲ ಮಾಡ್ತೀನಿ, ನಿನ್ನಿಂದ ನಾನು ಒಂದೊಳ್ಳೆ ಸಂತತಿಯನ್ನು ಉತ್ಪತ್ತಿ ಮಾಡ್ತೀನಿ. ಆದರೆ ಆ ಮೋಶೆ ಎಂಥ ಕರುಣಾಮಯದ ವ್ಯಕ್ತಿ, ಅವನು ನಿಸ್ವಾರ್ಥಿ. ಬೇರೆಯವ್ರು ಯಾರಾದರೂ ಅವ್ರ ಸ್ಥಳದಲ್ಲಿದ್ದರೆ ಓಕೆ ಸ್ವಾಮಿ, ನನ್ನ ಸಂತಾನ ಬೆಳೀಲಿ, ನನ್ನಿಂದನೇ ಪ್ರಾರಂಭ ಆಗಲಿ ಅಂತ ಹೇಳ್ಬೋದಾಗಿತ್ತು. ಆತನಂಥ ಸಾತ್ವಿಕನ ಇನ್ನೊಬ್ಬ ಇಲ್ಲ. ಆತನ ಸದ್ಗುಣ, ಆತನನ್ನು ಮೋಶೆಯನ್ನು ಕ್ರಿಸ್ತನಿಗೆ ಹೋಲಿಕೆ ಮಾಡ್ತಾರೆ. ಹೇಗೆ ಮೋಶೆ ಇಸ್ರೇಲರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬಿಡುಗಡೆ ಮಾಡಿ ನಡೆಸ್ಕೊಂಡು ಹೋದ, ಹಾಗೆ ಸ್ವಾಮಿ ಈ ಲೋಕದಲ್ಲಿರ್ತಕ್ಕಂಥ ನಮ್ಮನ್ನು ಇಹಲೋಕದಿಂದ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆತನು ರಕ್ಷಕನಾಗಿ ಬಂದ. ಆತನು ಶ್ರಮೆಯನ್ನು ಅನುಭವಿಸ್ದ, ಈತನು ಶ್ರಮೆಯನ್ನು ಅನುಭವಿಸ್ದ. ಕಳೆದ ವಾರದ ಪಾಠದಲ್ಲಿ ನಾವು ಮಾಡಿದಾಗ ಮೋಶೆ ನೈಲ್ ನದಿಯನ್ನು ನೀರನ್ನು ಕೆಂಪಾಗಿ ಮಾಡ್ದ, ನದಿಯಿಂದ ರಕ್ತ ಆಯಿತು. ಸ್ವಾಮಿ ಮೊದಲನೇ ಚಮತ್ಕಾರ ಯಾವುದು? ನೀರನ್ನು ದ್ರಾಕ್ಷಸವಾಗಿ ಮಾಡ್ದ. ಸೊ ಅಲ್ಲಿ ನೋಡುವಾಗ ಹೋಲಿಕೆ ಇದೆ ಇಬ್ಬರಲ್ಲೂ. ಆ ಪ್ರಯುಕ್ತವಾಗಿ ಮೋಶೆಯನ್ನು ಆ ಸ್ವಾಮಿ ಈ ಜನಗಳನ್ನ ನಡೆಸಲಿಕ್ಕೆ ಕರೆದಾಗ ಮೋಶೆಗೂ ಅನೇಕ ಸರಿ ನಿರಾಶೆ ಇತ್ತು. ಅವ್ರನ್ನೂ ಕೊಲ್ಲಲಿಕ್ಕೆ ಎಷ್ಟು ಸರಿ ಪ್ರಯತ್ನ ಮಾಡ್ದಂತೆ. ಇದೆಲ್ಲ ದುಷ್ಟತನದ ಪರಿಣಾಮಗಳು. ಆ ಪ್ರಯುಕ್ತವಾಗಿ ಇಸ್ರೇಲ್ರು ಮಾಡಿದ ಪಾಪಗಳನ್ನು ನಾವು ಮಾಡದೆ ಸ್ವಾಮಿಯ ಗುಣಲಕ್ಷಣ ಮೇಲೆ ಬರಬೇಕಾಗಿದೆ. ಇದರಿಂದ ನಾವು ಏನು ಕಲಿಬೇಕಂತ ಹೇಳಿದ್ರೆ, ಇಸ್ರೇಲ್ರಾಗ ನಾವು ಮಾಡಬಾರ್ದಪ್ಪ, ಸ್ವಾಮಿ ಅವರಿಂದ ಬೇಸರಗೊಂಡ, ಕಿರಿಕಿರಿಗೊಂಡ, ನನ್ನಿಂದ ದೇವ್ರಿಗೆ ಏನಾಗ್ಬೋದು ಬೇಸರ ಆಗಬಾರ್ದು. ನಾನು ದೇವರನ್ನು ಮಹಿಮೆ ಸಂತೋಷಪಡಿಸ್ಬೇಕಾದ್ರೆ ಇಫ್ ಐ ಹ್ಯಾವ್ ಟು ಪ್ಲೀಸ್ ಗಾಡ್, ದೆನ್ ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ಬರಬೇಕು. ಅದೇನಂತ ಹೇಳಿದ್ರೆ ಪ್ರೀತಿ, ನೀತಿ, ನ್ಯಾಯ, ಧರ್ಮವನ್ನು ಆಚರಿಸಿದಾಗ ದೇವರಿಗೆ ಸಂತೋಷ ಆಗುತ್ತೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯವಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರ್ತಕ್ಕಂಥ ದೇವರ ಬಗ್ಗೆ ನಾವು ಕಲಿತಾ ಇದ್ದೀವಿ. ಈ 2ನೇ ಭಾಗದಲ್ಲಿ ಸೋಮವಾರದ ಪಾಠದಲ್ಲಿ ದೇವರ ಕೋಪದ ಬಗ್ಗೆ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡೋಣ. ದೇವರ ಪ್ರೀತಿಯನ್ನು ನೋಡಿದ್ದೇವೆ, ದೇವರ ಕೋಪ ಎಷ್ಟು ಬೇಗ ಬರ್ತದೆ ಎಂಬತಕ್ಕಂಥ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪಾಸ್ಟರ್ ಪ್ರಸನ್ನ ಹೇಳಿ. ದೇವರು ತನ್ನ ಕೋಪವನ್ನು ಭಾವನಾತ್ಮಕವಾಗಿ ಹೇಳೋದಿಲ್ಲ. ಅಂದರೆ ಕೆಲವರು ಹೇಳ್ತಾರೆ, ನಾನು ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ, ತಕ್ಷಣ ಕೋಪದಿಂದ ಮನುಷ್ಯ ಏನೆಲ್ಲ ಮಾಡ್ಬೋದು ಅಂತ ಅನೇಕ ದೃಷ್ಟಾಂತಗಳಿವೆ. ಕೊಲೆ ಮಾಡುವಷ್ಟು ಕೋಪ ಮನುಷ್ಯನಿಗೆ ಬರ್ತದೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಕೋಪವನ್ನು ತಾಳ್ಮೆಯಿಂದ, ಸ್ಲೋ ಟು ಆ್ಯಂಗರ್ ಅಂತಾರೆ, ಅಷ್ಟು ವೇಗವಾಗಿ ಹೇಳೋದಿಲ್ಲ. ಇದರಲ್ಲಿ ಒಂದು ದೃಷ್ಟಾಂತವನ್ನು ನೋಡೋಣ. ದೇವರು ಕೋಪಗೊಳ್ತಕ್ಕಂಥದ್ದು ದುಷ್ಟರ ಮೇಲೆ, ಯಾಕೆಂದರೆ ದೇವರು ಪ್ರೀತಿ. ಅವನ ಪ್ರೀತಿಗೆ ವಿರೋಧವಾದವರ ಮೇಲೆ ದೇವರ ಕೋಪ ಇರುವಂಥದ್ದಾಗಿದೆ. ಯಾರು ದೇವರನ್ನು ಪ್ರೀತಿ ಮಾಡ್ತಾರೆ ಅವರು ದೇವರ ಕೋಪನ ಅರ್ಥ ಮಾಡ್ಕೊಳ್ತಾರೆ. ಆದರೆ ಆ ಪ್ರೀತಿ ಅರ್ಥ ಮಾಡ್ಕೊಳ್ಳದೆ ಇರುವಾಗ ನಾವು ದೇವರನ್ನು ಬೈತೇವೆ. ಇಲ್ಲಿ ಒಬ್ಬ ಪ್ರವಾದಿ ಯೋನನ ಒಂದು ಕಥೆಯನ್ನು ತೆಗೆದುಕೊಳ್ಳುವಾಗ, ದೇವರು ಕೆಟ್ಟ ಪಟ್ಟಣವಾದಂಥ ನಿನೆವೆ ಮೇಲೆ ತೋರಿಸಿರ್ತಕ್ಕಂಥ ಕರುಣೆ, ಪ್ರೀತಿಯ ಬಗ್ಗೆ ಇವನು ಕೋಪ ಬಂತಂತೆ.
ನಮ್ಮ ಸತ್ಯವೇದಗಳನ್ನು ಯೋನ 4ನೇ ಅಧ್ಯಾಯ 1ರಿಂದ 4ನೇ ವಚನ ಓದುವಾಗ, ಇದರಿಂದ ಯೋನನಿಗೆ ಬಹು ಕರೆಕರೆಯಾಯಿತು. ಅವನು ಸಿಟ್ಟುಕೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಷ್ಗೆ ಓಡುವಾಗಲೂ ತ್ವರೆಪಟ್ಟೆನು. ಸ್ವಾಮಿ, ನನಗೆ ಗೊತ್ತು ನೀನು ಸುಮ್ಮನೆ ಹೇಳ್ತಾ ಇದೀಯಾ, ಹೆಂಗಿದ್ರು ಅವ್ರು ನಾಶ ಮಾಡೋಲ್ಲ, ಅವ್ರ ಮೇಲೆ ಕನಿಕರ ತೋರಿಸ್ತೀಯ, ಆಮೇಲೆ ನಾನು ಅವಮಾನ ಆಗಬೇಕಾಗುತ್ತೆ, ಕೆಟ್ಟವನಾಗಬೇಕು. ನೀವು ಹೇಳೋದೊಂದು ನೀವು ಮಾಡೋದೊಂದು. ನನಗೆ ದೇವರನ್ನ ನಾನು ಸ್ವಾಭಾವಿಕವಾಗಿ ಭಾಷೆ ಹೇಳಬೇಕಾದ್ರೆ, ಸ್ವಾಮಿ ನೀನು ನಾಶ ಮಾಡ್ತೀಯ, ಅದು ಯಾಕೆ ಮಾಡಿಲ್ಲ? ನಾವು ರಕ್ಷಿಸ್ಬಿಟ್ಟಲ್ಲ, ಈಗ ನಾನು ಸುಳ್ಳಾಗ್ಬಿಟ್ನಲ್ಲ. ನೋಡಿ, ದೇವರಿಗೆ ನಮ್ಮನ್ನ ಕೆಳಗೆ ಮಾಡೋದು, ನಮ್ಮನ್ನ ಸುಳ್ಳು ಮಾಡೋ ಉದ್ದೇಶ ಅಲ್ಲ. ಅಷ್ಟು ಇಡೀ ಪಟ್ಟಣ ರಕ್ಷಿಸಲ್ಪಡ್ತಲ್ಲ, ಇದು ಆತನ ಗುರಿ. ತನ್ನ ಕೋಪದಿಂದಲಾದರೂ ಮನುಷ್ಯರನ್ನ ಕರಗಿಸ್ಬೇಕು, ಮನುಷ್ಯರನ್ನ ತಿದ್ದಿಸ್ಬೇಕು ಎಂಬುದಾಗಿ. ಬಹಳ ಮುಖ್ಯವಾಗಿ ಯೋನನ ಕಥೆಯಲ್ಲಿ 2 ವಿಷಯಗಳನ್ನ ನೋಡ್ತೇವೆ. ಮೊದಲು, ಯೋನನೇ ಕಠಿಣ ಹೃದಯದೊಳಾಗಿದ್ದನು. ದೇವರು ಹೇಳಿದ ಮಾತನ್ನು ಅವನು ಕೇಳಲಿಲ್ಲ. ನಾನು ಯಾಕೆ ಕೇಳಬೇಕು? ನಾನು ನಿನವೆಗೆ ಹೋಗ್ಬಿಟ್ಟು ತಾರ್ಷೀಷ್ಗೆ ಹೋಗ್ತೇನೆ. ನಾನು ದೇವರು ಹೆಂಗೂ ಆ ಪಟ್ಟಣವನ್ನು ನಾಶ ಮಾಡ್ತಾನೆ ಅಥವಾ ಹೆಂಗೂ ರಕ್ಷಿಸ್ತಾನೆ. ನಾನು 2ರ ಮಧ್ಯದಲ್ಲಿ ಯಾಕೆ ಇರಬೇಕು ಎಂಬುದಾಗಿ ಮಾಡ್ಕೊಳ್ತೇನೆ. ಎರಡನೇದಾಗಿ, ಆ ಪಟ್ಟಣದ ಮೇಲೆ ದೇವರು ತನ್ನ ಕೋಪವನ್ನು ತೆಗೆದುಹಾಕಿ ಕನಿಕರವನ್ನು ತೋರಿಸುವಾಗ ಈತನು ತನ್ನ ಒಂದು ಭಾವನೆಯನ್ನು ತೋರಿಸ್ತಾನೆ ದೇವರಿಗೆ. ಅವನೇನು ಹೇಳ್ತಾನೆ? ಹೌದು ಸ್ವಾಮಿ, ನನಗೆ ಗೊತ್ತು ನೀನು ಇದೇ ರೀತಿಯಲ್ಲಿ ಮಾಡ್ತೀಯ ಅಂತ, ಆದರೆ ನೀನು ಮನಮರುಗ್ತೀಯ, ನಿನಗೆ ಕರುಣೆ ಇದೆ, ನೀನು ಕಾಪಾಡ್ತೀಯ, ಜನರನ್ನು ರಕ್ಷಿಸ್ತೀಯ, ದೇಶಗಳನ್ನು ರಕ್ಷಣೆ ಮಾಡ್ತೀಯ, ಇದು ನಿನ್ನ ಗುಣ. ದೇವರ ಗುಣ ಕೋಪಿಷ್ಟದ ಗುಣ ಅಲ್ಲ. ಆತನು ದೀರ್ಘ ಶಾಂತಿ ಉಳ್ಳವನು. ನಮ್ಮ ಮೇಲೆ, ಇಡೀ ಲೋಕದ ಮೇಲೆ ಇಷ್ಟು ತಾಳ್ಮೆಯನ್ನು ಇಟ್ಕೊಂಡಿದ್ದಾನೆ. ಲೋಕ ಪಾಪದಿಂದ ಪಾಪಕ್ಕೆ ಹೋಗ್ತದೆ ಎಂಬುದಾಗಿ ಇಲ್ಲಿ ಅನೇಕ ಒಂದು ಸಣ್ಣ ನಾಣ್ಣುಡಿಯನ್ನು ಹೇಳ್ತಾ ಇದ್ದಾರೆ. ಅದಂದರೆ, ನಿಮ್ಮ ಮೂಗು ಎಷ್ಟು ಉದ್ದ ಇದೆ ಅಷ್ಟು ಕೋಪವನ್ನು ನೀವು ವ್ಯಕ್ತಪಡಿಸ್ತೀರಾ ಅಂತ. ರಾಜದಾಸು ಪಾಸ್ಟ್ರು, ಮುತ್ತುದು ಮೂಗು ತುಂಬ ಉದ್ದ ಇದೆ. ಸೊ ಆ ರೀತಿಯಲ್ಲಿ ದ ಲೆಂತ್ ಆಫ್ ಯುವರ್ ನೋಸ್, ಹೌ ಲಾಂಗ್ ಇಟ್ ಟೇಕ್ಸ್ ಫಾರ್ ಒನ್ ಟು ಬಿಕಮ್ ಆಂಗ್ರಿ ಅಂತ. ಸೊ ಕೆಲವರು ಹೇಳ್ತಾರಲ್ಲ, ನಿಮ್ಮ ಕೋಪ ಎಲ್ಲಿದೆ? ಮೂಗಿನ ಮೇಲೆ. ಮೂಗಿನ ಮೇಲಿದೆ, ಮೂಗಿನ ತುದಿ ಮೇಲಿದೆ. ನನ್ನ ಕೋಪನ ಕೆಣಕಬೇಡ, ನನ್ನ ತಾಳ್ಮೆಯನ್ನು ಕೆಣಕಬೇಡ. ಸೊ ಈ ರೀತಿಯಲ್ಲಿ ಹೇಳುವಾಗ ನಾವು ಎಷ್ಟು ಸಾರಿ ದೇವರನ್ನ ಕೆಣಕ್ತಾ ಇದ್ದೇವೆ, ದೇವರಿಗೆ ಕರೆಕರೆ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಇದರಿಂದ ದೇವರು ತಾನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು, ಕೃಪೆಯನ್ನು ಉಪಯೋಗಿಸೋದನ್ನು ಬಿಟ್ಟು, ಆತನಿಗೆ ವಿಧೇಯರಾಗೋದನ್ನು ಬಿಟ್ಟು ದೇವರಿಗೆ ವಿರೋಧವಾಗಿ ಹೋಗುವಾಗ ಸ್ವಾಭಾವಿಕವಾಗಿ ದೇವರು ಕೋಪ ಪಡುವುದು ಸಹಜ. ಮುಂದೆ ಹೋಗೋಣ. ಈ ಮಂಗಳವಾರದ ಪಾಠಕ್ಕೆ ನಾವು ಬರುವುದಾದರೆ ಇನ್ನೊಂದು ದೃಷ್ಟಿಕೋನ, ಇನ್ನೊಂದು ಅಂಶವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಸ್ಟರ್ ಮುತ್ತು ಹೇಳಿ. ಈ ಮಂಗಳವಾರ ಪಾಠದಲ್ಲಿ ನಾವು ನೋಡೋದಾದರೆ, ಈ ಭೂಲೋಕದಲ್ಲಿ ನಾನಾ ವಿಧವಾದಂತಹ ಕೋಪಗಳನ್ನು ನಾವು ಕಾಣ್ತೇವೆ. ಎಲ್ಲಿಗೆ ಹೋಗ್ತಿದೀಯಾ ಅಂತಂದರೆ ಮನೇಲಿ ಕೋಪ, ಯಾವಾಗ ಬರ್ತೀಯಾ ಅಂತಂದರೆ ಮತ್ತೆ ಕೋಪ, ಎಷ್ಟು ಗಂಟೆ ಆಗ್ಬೋದು ಅಂತಂದರೆ ಇನ್ನು ಗಂಡನಿಗೆ BP ಹತ್ತುತ್ತೆ. ಆದರೆ ಇಲ್ಲಿ ಯಾವ ವಿಚಾರವಾದಂತಹ ಕೋಪವನ್ನು ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ ಎಂಬುದಾಗಿ ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ಸತ್ಯವೇದದಲ್ಲಿ ಆತನು ಜೀವಿಸಿದಂತಹ 33.5 ವರ್ಷಗಳ ಕಾಲದಲ್ಲಿ ಆತನು 3 ಸಂಘಟನೆಗಳಲ್ಲಿ ಆತನು ಕೋಪ ಮಾಡ್ಕೊಳ್ತಾನೆ. 3 ವಿಶೇಷವಾದಂತಹ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಕೋಪ ಮಾಡ್ಕೊಳ್ತಾನೆ. ಸುಮ್ಮನೆ ಆತನಲ್ಲಿ ಕೋಪ ಬರ್ತಿರಲಿಲ್ಲ. 3 ವಿಶೇಷವಾದಂತಹ ಬಹು ಪ್ರಧಾನವಾದಂತಹ ಕಾರಣಗಳಿದ್ದವು. ಆ ಪ್ರಯುಕ್ತ ಯೇಸು ಸ್ವಾಮಿಯವರು ಕೋಪವನ್ನು ಮಾಡ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಮೊದಲನೇ ಸನ್ನಿವೇಶ ಎಲ್ಲಿ ಎಂಬುದಾಗಿ ನಾವು ನೋಡೋದಾದರೆ, ದೇವಾಲಯವನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದಾರೆ. ವ್ಯಾಪಾರದ ಕೇಂದ್ರವನ್ನಾಗಿ ಮಾರ್ಪಟ್ಟ ಪ್ರಯುಕ್ತ ದೇವರು ಬಹಳ ಕೋಪೋದ್ರೇಕನಾಗಿ, ಯೇಸು ಸ್ವಾಮಿಯವರು ಬಹಳ ಕೋಪೋದ್ರೇಕರಾಗಿ ಹೇಳ್ತಾರೆ, ನನ್ನ ಆಲಯವು ದೇವರ ಆಲಯ ಅನ್ನಿಸ್ಕೊಳ್ಳುತ್ತೆ, ಪ್ರಾರ್ಥನಾಲಯ ಎಂಬುದಾಗಿ ಅನ್ನಿಸ್ಕೊಳ್ಬೇಕಾದ್ರೆ ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ಬಹು ಕೋಪೋದ್ರೇಕನ ಆಗ್ತಾನೆ.
ಸೊ ಇದು ಮೊಟ್ಟ ಮೊದಲನೆಯ ಒಂದು ಸಂಘಟನೆ. ಯೇಸು ಸ್ವಾಮಿಯವರು ಕೋಪ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಬಲವಾದಂತಹ ಕಾರಣ ಇತ್ತು, ಸುಮ್ಮನೆ ಆತನು ಕೋಪ ಮಾಡ್ಕೊಳ್ಳಿಲ್ಲ. ಎರಡನೇ ಕಾರಣ ನಾವು ನೋಡೋದಾದರೆ, ಸಣ್ಣ ಮಕ್ಕಳನ್ನು ಯೇಸು ಸ್ವಾಮಿಯ ಬಳಿಗೆ ಬರಿ ಮಾಡಬೇಕು ಎಂಬುದಾಗಿ ಹೇಳುವಾಗ ಶಿಷ್ಯರು ಅಡ್ಡ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶಿಷ್ಯರನ್ನು ಕಂಡು ಯೇಸು ಸ್ವಾಮಿಯವರು ಕೋಪ ಮಾಡ್ಕೊಳ್ತಾರೆ. ಪರಲೋಕ ರಾಜ್ಯವು ಇಂಥವರದ್ದೇ, ಇಂಥವರಿಗೆ ನೀವು ಅಡ್ಡಿ ಮಾಡ್ತಿರಲ್ಲ ಎಂಬುದಾಗಿ ಯೇಸು ಸ್ವಾಮಿಯವರು ಕೋಪ ಮಾಡ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಈ ಮೂರನೇ ಸನ್ನಿವೇಶವನ್ನು ನಾವು ನೋಡೋದಾದರೆ, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಫರಿಸೈಯರು ಯೇಸು ಸ್ವಾಮಿಯನ್ನು ಸಬ್ಬತ್ತಿನ ದಿವಸದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುಣ ಮಾಡಿದ ಪ್ರಯುಕ್ತ ಯೇಸು ಸ್ವಾಮಿಗೆ ವಿರೋಧವಾಗಿ ಪ್ರಶ್ನೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಫರಿಸೈಯರಿಗೆ ಯೇಸು ಸ್ವಾಮಿ ಬಹಳ ಕೋಪೋದ್ರೇಕನಾಗಿ ಅವರ ಒಂದು ಹೃದಯ ಕಾಠಿಣ್ಯವನ್ನು ಯೇಸು ಸ್ವಾಮಿ ಕಂಡು ಬಹಳ ಕೋಪಗೊಳ್ಳೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ಯೇಸು ಸ್ವಾಮಿಯವರು ಕೋಪಗೊಂಡದ್ದು ಬಹಳ ವಿಶೇಷವಾದಂತಹ ಸಂದರ್ಭಗಳಲ್ಲಿ. ಸೊ ಯೇಸು ಸ್ವಾಮಿಯವರು ಕೋಪಗೊಂಡದ್ದು ನಾಶ ಮಾಡಬೇಕು ಎಂಬುದಾಗಿ ಅಲ್ಲ, ಬದಲಾಗಿ ಸತ್ಯವನ್ನು ಜನರಿಗೆ ತಿಳಿ ಹೇಳಬೇಕು ಎಂಬ ವಿಚಾರವಾಗಿ ಯೇಸು ಸ್ವಾಮಿಯವರು ಕೋಪಗೊಳ್ಳೋದನ್ನು ನಾವು ಕಾಣ್ತಿದ್ದೇವೆ. ದೇವರ ಕೋಪ, ಆತನ ಪ್ರೀತಿ ಎಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಒಂದು ಅಂಶಗಳು ಅಡಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಬರೀ ಪ್ರೀತಿಯನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ. ದೇವರು ಕೋಪನೂ ಪಡ್ತಾನೆ, ಅದರಿಂದ ನಮಗೆ ನಷ್ಟನೂ ಆಗುತ್ತೆ ಎಂಬತಕ್ಕಂಥ ವಿಷಯವನ್ನು ಎಲ್ಲೋ ಒಂದು ಕಡೆ ಇಟ್ಬಿಡ್ತೀವಿ. ದೇವರು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಲಿ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರತಕ್ಕಂಥ ದೇವರ ಕೋಪದ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬುಧವಾರದ ಪಾಠದಲ್ಲಿ ಇನ್ನೊಂದು ಅಂಶವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ವಿ. ಪಾಸ್ಟರ್ ರಾಜದಾಸ್, ದೇವರು ಇದನ್ನು ಬೇಕು ಅಂತ ಮಾಡೋದಿಲ್ಲ, ಹೇಳಿ ಯಾವುದನ್ನು ಬೇಕು ಅಂತ ಮಾಡೋಲ್ಲ? ಈಗಾಗಲೇ ನಾವು ನೋಡಿದ್ದೇವೆ, ಇಸ್ರೇಲ್ ಜನರು ದೇವ್ರಿಗೆ ಪದೇ ಪದೇ ತಿರುಗಿ ಬೀಳ್ತಾಯಿದ್ರು, ಬೇಕೆಂದು ಪಾಪ ಮಾಡ್ತಾಯಿದ್ರು. ಅವನು ತಿಳಿದು ವಿರುದ್ಧವಾಗಿ ದ್ರೋಹ ಮಾಡ್ತಾಯಿದ್ರು. ಇದು ಪತಿ ದ್ರೋಹ ಅಂತ ಹೇಳ್ಬೋದು. ಆಗಿದ್ದಾಗ್ಯೂ ಸಹ ದೇವರು ಅವ್ರನ್ನ ಶಿಕ್ಷಿಸಲಿಕ್ಕೆ ಇಷ್ಟಪಡಲಿಲ್ವಂತೆ, ತಪ್ಪು ಮಾಡಿದ್ರು ಸಹ. ಯಾಕಂತ ಹೇಳಿದ್ರೆ ಅದು ದೇವರ ಪ್ರೀತಿಯನ್ನು ತೋರಿಸುತ್ತೆ. ಆದರೆ ಅವ್ರು ತಪ್ಪು ಮಾಡಿದಾಗ ಶಿಕ್ಷಿಸಲಿಲ್ಲ ಅಂತಲ್ಲ, ಸ್ವಾಮಿ ಶಿಕ್ಷೆಯನ್ನು ಕೊಟ್ಟ. ಹೇಗೆ ಕೊಟ್ಟ ನಾವು ನೋಡ್ತೇವೆ. ಇಸ್ರೇಲರನ್ನು ಅಸೀರ್ಯಕ್ಕೆ ಕೈದಿಗಳಾಗಿ ಕಳಿಸಿದ. ಅವರು ಇಸ್ರೇಲರು ಕೈದಿಗಳಾಗಿ ಅಲ್ಲಿಗೋದಾಗ ಯಹೂದ್ಯರು ಎಚ್ಚರಿಸ್ಬೇಕಾಗಿತ್ತು. ಆದರೆ ಇವರು ಅವರಂಗೆ ದ್ರೋಹ ಮಾಡಿದ ಪ್ರಯುಕ್ತವಾಗಿ ಇವ್ರನ್ನ ಬಾಬೇಲ್ಗೆ ಕೈದಿಗಳಾಗಿ ಸ್ವಾಮಿ ಕಳಿಸ್ಕೊಟ್ಟ, ಶಿಕ್ಷೆ. ಆದರೆ ಇವರು ಹೊಯ್ದ ಮೇಲೆ ಅಸೀರ್ಯರನ್ನು ಬಾಬೇಲನ್ನು ದೇವ ಸುಮ್ಮನೆ ಬಿಡಲಿಲ್ಲ. ಯಾಕಂದರೆ ಅವರು ತನ್ನ ಮಕ್ಕಳನ್ನು ಭಾಳ ಹಿಂಸೆ ಪಡಿಸಿದ್ರು. ಅಲ್ಲಿ ಓದ್ತೇವೆ, ಅವರು ಗರ್ಭಿಣಿ ಸ್ತ್ರೀಯರ ಹೊಟ್ಟೆಗಳನ್ನು ಸೀಳಿದ್ರಂತೆ, ಯೌವನಸ್ಥರನ್ನ ಕೊಂದಾಕಿದ್ರಂತೆ, ಅವರ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಹಚ್ಚಿಸ್ರಂತೆ. ದೇವ್ರ ಮಕ್ಕಳನ್ನು ಪರಿಗಣಿಸದೆ ಅವರು ಹೀನಮಾನವಾಗಿ ವರ್ತಿಸ್ಪ್ರಯುಕ್ತವಾಗಿ ದೇವರು ಈ ವೈರಿಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಶಿಕ್ಷೆ ಕೊಡೋದು ದೇವ್ರ ಇಷ್ಟ ಅಲ್ಲ. ಪ್ರಲಾಪಗಳು 3ನೇ ಅಧ್ಯಾಯ 32-33 ಓದಿ. ಪ್ರಲಾಪಗಳು. ಆತನು ವ್ಯಥೆಗೊಳಿಸಿದರೇನು? ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ನರಜನ್ಮದವರನ್ನು ಬಾಧಿಸಿ ವ್ಯತ್ಯಾಸಗೊಳಿಸುವುದು ಆತನಿಗೆ ಇಷ್ಟ ಇಲ್ಲ. ಯಾರನ್ನೂ ಇಷ್ಟಪಡಿಸಲ್ಲ, ಯಾರಿಗೂ ದುಃಖ ಪಡಿಸೋಕ್ಕೆ ಸ್ವಾಮಿಗೆ ಇಷ್ಟ ಇಲ್ಲ. ಯಾವಾಗಲೂ ದೇವರು ಸಂತೋಷ ಇಡಬೇಕು, ಯಾಕಂದ್ರೆ ದೇವ್ರ ಪ್ರೀತಿಮಯ ಅಂತ ಇದೆ. ಆದರೆ ಇವರ ಪಾಪದ ದೆಸೆಯಿಂದ ದೇವರು ಅವರಿಗೆ ಶಿಕ್ಷೆ ಕೊಡಲೇಬೇಕಾಯ್ತಂತೆ. ಆ ಶಿಕ್ಷೆ ಕೊಟ್ಟಾಗ ದೇವರು ಮನಮರ್ಗದ್ನಂತೆ. ಕೆಲವರು ಶಿಕ್ಷೆ ನೋಡಿ ಆಗಬೇಕು ಅಂತ ಹೇಳ್ತೀವಿ. ಯಾರಾದರೂ ನಮ್ಗೆ ವೈರಿಗಳಿಗೆ ತೊಂದರೆ ಆದಾಗ ನಾವು ಹೇಳ್ತೀವಿ ಅವ್ನಿಗೆ ಆಗಬೇಕು ಅಂತ ಹೇಳ್ತೀವಿ ನಾವು. ಆದರೆ ದೇವರು ಆ ರೀತಿ ಹೇಳೋ ದೇವರಲ್ಲ. ವೈರಿಗಳಿಗೆ ತೊಂದರೆ ಆದಾಗ ದೇವರು ಕನಿಕರ ಪಡ್ತಾನಂತೆ. ಯೆರೆಮೀಯ 51ನೇ ಅಧ್ಯಾಯ 24-25 ಓದೋಣ. ಯೆರೆಮೀಯ 51, 24-25. ಆದರೆ ಬಾಬೇಲಿನವರು ಕಸ್ದೀಯರು ಚಿಯೋನಿನಲ್ಲಿ ಮಾಡಿದ ಎಲ್ಲ ಹಾನಿಗೆ ಪ್ರತಿಯಾಗಿ ನಾನು ಅವರೆಲ್ಲರಿಗೂ ಚಿಯೋನಿನವರ ಕಣ್ಣೆದುರಿಗೆ ಮುಯಿ ತೀರಿಸುವೆನು ಎಂದು ಯೆಹೋವನು ಅನ್ನುತ್ತಾನೆ. ತನ್ನ ಮಕ್ಕಳಿಗೆ ಅವ್ರು ಪಾಪ ಮಾಡಿದ್ರು ಮುಯಿ ತೀರಿಸಲಿಲ್ಲ, ಆದರೆ ಆತನ ಮಕ್ಕಳಿಗೆ ಯಾರು ಶಿಕ್ಷೆ ಕೊಟ್ಟರು ಅವ್ರಿಗೆ ಸ್ವಾಮಿ ಶಿಕ್ಷೆ ಕೊಟ್ಟನಂತೆ. ಅಂದರೆ ಇವರು ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ಲ, ಅದು ದೇವರೇ ಶಿಕ್ಷೆ ಅದಕ್ಕೇ ಸ್ವಾಮಿ ಹೇಳ್ದಾನೆ, ಮುಯಿ ತೀರಿಸೋದು ಯಾರು? ನಂದು ಬಿಟ್ಬಿಡಿ ಅಂತ ಹೇಳ್ತಾನೆ. ಆದರೆ ಅನೇಕ ಸರಿ ನಾವೇ ಅದನ್ನು ಕೈಗೆ ತಗೊಂಡು ದೇವರಿಗೆ ಬೇಸರ ಉಂಟು ಮಾಡ್ತೀವಿ. ನಮ್ಮ ವೈರಿಗಳನ್ನ ನಾವು ಪ್ರೀತಿ ಮಾಡಿದ್ರೆ ದೇವರು ನಮ್ಮ ವೈರಿಗಳಿಗೆ ಅವನು ಶಿಕ್ಷೆ ಕೊಡ್ತಾನೆ. ಅದನ್ನ ಮೇಲೆ ನಾವು ಭರವಸೆ ಇಡಬೇಕು. ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿ ಆತನ ಕೋಪಕ್ಕೆ ಒಳಗಾಗದೆ ಆತನ ಪ್ರೀತಿಗೆ ಪಾತ್ರರಾದರೆ ದೇವರ ಆಶೀರ್ವಾದ ಇರ್ತದೆ, ಇಲ್ಲಾಂದರೆ ಶಾಪ ನಮ್ಮ ಮೇಲೆ ಬರುತ್ತೆ.
ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವಾಗ ಸಹಾನುಭೂತಿಯನ್ನು ಯಾವ ರೀತಿ ತೋರಿಸ್ಬೇಕು ಎಂಬತಕ್ಕಂಥ ವಿಷಯವನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕು ಪಾಸ್ಟರ್ ಮುತ್ತು. ನಾವು ನೋಡೋದಾದರೆ ದೇವರು ಯಾರೊಬ್ಬರು ಕೂಡ ನಾಶವಾಗುವುದರಲ್ಲಿ ಸಂತೋಷ ಪಡುವನಲ್ಲ, ಆನಂದ ಪಡುವನಲ್ಲ. ಸಾಧಾರಣವಾಗಿ ಈ ಹಿಂದೂ ಮತಗ್ರಂಥಗಳಲ್ಲಿ ನಾವು ನೋಡ್ತೇವೆ, ರಾಕ್ಷಸನಿಗೆ ಬಹಳ ಸಂತೋಷವಾಗುತ್ತಂತೆ ದುಷ್ಟರು ಸುಡಲ್ಪಡ್ತಾ ಇದ್ದರೆ. ಸತ್ಯವೇದ ನಮ್ಗೆ ಹೇಳುತ್ತೆ, ದೇವರು ಯಾರೊಬ್ಬರು ಕೂಡ ಹಾಳಾಗುವುದರಲ್ಲಿ, ನಾಶವಾಗುವುದರಲ್ಲಿ ಆತನಿಗೆ ಸಂತೋಷವಿಲ್ಲ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ದೇವರು ಪ್ರೀತಿ ಸ್ವರೂಪಿ, ಆತನಲ್ಲಿ ಕರುಣೆಯುಂಟು, ಪ್ರೀತಿಯುಂಟು. ಆತನು ಯಾರೊಬ್ಬರೂ ಕೂಡ ಹಾಳಾಗುವುದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಷ್ಟಪಡೋದಿಲ್ಲ. ಸತ್ಯವಾಕ್ಯ ನಮ್ಗೆ ಹೇಳುತ್ತೆ, ಈಗ ತಾನೇ ಬೋಧಕರಾದಂತಹ ರಾಜದಾಸರವರು ಹೇಳಿದ್ರು, ಮುಯಿಗೆ ಮುಯಿ ತೀರಿಸೋ ನೀವಲ್ಲ ಎಂಬುದಾಗಿ. ಅದೇ ರೀತಿ ಜ್ಞಾನೋಕ್ತಿಗಳಲ್ಲೂ ಕೂಡ ಒಂದು ಅದ್ಭುತವಾದಂತಹ ಮಾತನ್ನು ಬರಗಾರ ತಿಳಿಸ್ತಾರೆ. 20ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಸತ್ಯವಾಕ್ಯ ಹೇಳ್ತಿದೆ, ಕರ್ತನನ್ನು ನಾವು ಆತುಕೊಂಡು ಜೀವಿಸೋದಾದರೆ ಆತನೇ ನಮ್ಮನ್ನು ಏನು ಮಾಡ್ತಾನಪ್ಪ ಅಂತಂದರೆ ಉದ್ಧರಿಸ್ತಾನೆ. ನಾವು ಯಾರ ಮೇಲೂ ಸೇಡು ತೀರಿಸ್ಕೊಳ್ಬೇಕು ಎಂಬ ಅವಕಾಶಕ್ಕಾಗಿ ಕಾಯ್ತಾ ಕುಳಿತಿರ್ತಾರೆ ಕೆಲವರು. ಅಂತಹದ್ದು ಬಹಳ ತಪ್ಪು. ಅದು ನಮ್ಮ ಕೆಲಸವಲ್ಲ, ಅದು ದೇವರ ಕೆಲಸವೇ ಹೌದು ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನಾವು 1ನೇ ತಿಮೋತಿಯ ಪುಸ್ತಕದಲ್ಲೂ ಕೂಡ ಒಂದು ವಾಕ್ಯವನ್ನು ಓದೋಣ. 1ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ. 1ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಾಕ್ಯ, ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಸೊ ನಾವು ಯಾರ ಮೇಲೂ ಕೂಡ ಸೇಡನ್ನು ತೀರಿಸ್ಕೊಳ್ಬೇಕು ಎಂಬುದಾಗಿ ಅವಕಾಶಕ್ಕಾಗಿ ಕಾದು ಕುಳಿತುಕೊಳ್ಳಬಾರದು. ಅಷ್ಟು ಮಾತ್ರವೇ ಅಲ್ಲದೆ ಆ ದೈವ ಕೋಪದಿಂದ ನಮ್ಮನ್ನು ಬಿಡುಗಡೆ ಮಾಡುವವರು ಯಾರು ಎಂಬುದಾಗಿ ನಾವು ನೋಡೋದಾದರೆ ಯೇಸು ಸ್ವಾಮಿಯವರು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಕ್ರಿಸ್ತನನ್ನು ನಂಬಿ, ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸುತ್ತಾ, ಕ್ರಿಸ್ತನ ಒಂದು ಭಯಭಕ್ತಿಯಲ್ಲಿ ನಾವು ನಡೆಯೋದಾದರೆ ಈ ದೈವ ಕೋಪದಿಂದ ನಾವು ಪಾರಾಗ್ತೇವೆ. ಒಂದಾನೊಂದು ದಿವಸ ದೈವ ಕೋಪ ಯಾರ ಮೇಲೆ ಬಂತು ಎಂಬುದಾಗಿ ನಾವು ನೋಡೋದಾದರೆ ಸೊದೋಮ್ ಗೊಮೋರ ಪಟ್ಟಣಗಳ ಮೇಲೆ ಬಂತು. ಬಹು ಭಯಂಕರವಾಗಿ ಅಗ್ನಿಗಂಧಕಗಳ ಮುಖಾಂತರ ಆ ಪಟ್ಟಣಗಳನ್ನು ದೇವರು ಸಂಪೂರ್ಣವಾಗಿ ಹಾಳು ಮಾಡ್ತಾನೆ, ಅಲ್ಲಿದ್ದಂತಹ ಪಾಪದ ಪ್ರಯುಕ್ತ. ಆದ್ದರಿಂದ ಆ ಪಾಪದಿಂದ ನಾವು ದೂರವಿರುವಾಗ, ಕ್ರಿಸ್ತನ ನಾವು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಾಗ, ಕ್ರಿಸ್ತನ ಭಯಭಕ್ತಿಯಲ್ಲಿ ನಾವು ನಡೆಯುವುದಾದರೆ ನಾವು ಈ ಒಂದು ದೈವ ಕೋಪದಿಂದ ಪಾರಾಗ್ತೇವೆ, ನಾಶನದಿಂದ ನಾವು ರಕ್ಷಣೆಯೆಡೆಗೆ ನಡೆಸಲ್ಪಡ್ತೇವೆ. ದೈವ ಪ್ರೀತಿಯನ್ನು ನೋಡಿದ್ವಿ ಫಸ್ಟ್ 4 ಪಾಠದಲ್ಲಿ. ದೈವ ಕೋಪವನ್ನು ಕೂಡ ಈ ಪಾಠದಲ್ಲಿ ನೋಡಿದ್ದೇವೆ. ಖಂಡಿತವಾಗ್ಲೂ ದೇವರ ಒಂದು ಕೋಪವನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಒಂದು ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದ್ದಾನೆ. ವಂಡರ್ಫುಲ್ ವೇ ಟು ಎಂಡ್ ದ ಲೆಸನ್ ಸ್ಟಡಿ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.